ಹಾಯ್ ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಪಾಲಿಟಿ ಕ್ಲಾಸ್ 2 ಆಗುತ್ತೆ. ಓಕೆ, ಸೊ ಮೊದಲನೇ ವೀಡಿಯೋದಲ್ಲಿ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಓದಿದ್ವಿ. ಇದು ಎರಡನೇ ವೀಡಿಯೋ. ಯಾರ್ಯಾರು ದಯವಿಟ್ಟು ಮೊದಲನೇ ವೀಡಿಯೋ ನೋಡಿಲ್ವೋ ನೋಡಿಬಿಟ್ಟು ಸೆಕೆಂಡ್ ವೀಡಿಯೋಗೆ ಬನ್ನಿ, ಯಾಕಂದರೆ ಒಂಥರ ಕಂಟಿನ್ಯೂಟಿ ಇರುತ್ತೆ. ಓಕೆ, ಸೊ ತಡ ಮಾಡದೆ ನಾವು ವೀಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗ್ತಿರೋ, ನಾನು ವೀಡಿಯೋಸ್ ನೋಡ್ತಿರೋ ಮೊದಲು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಸೊ ಇವತ್ತಿನ ವಿಡಿಯೋ ಟಾಪಿಕ್ ಬಂದು ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಇಂಪಾರ್ಟೆಂಟ್ ಏನೇನಿದೆ, ಯಾವ ಥರ ಯುನೀಕ್ ಆಗಿದೆ ವರ್ಲ್ಡ್ಗೆ ಕಂಪೇರ್ ಮಾಡಿದ್ರೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗ್ತೇವೆ. ಓಕೆ, ಸೊ ಮೊದಲನೇದಾಗಿ ನಮ್ಮದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ರಿಟನ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಹಾಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಏನು ಫ್ರೇಮ್ ಮಾಡೋರು ಹೊಸದಾಗಿ ಕೂತ್ಕೊಂಡು ಮಾಡಲಿಲ್ಲ. ಅವ್ರ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಕಾನ್ಸ್ಟಿಟ್ಯೂಷನ್ನ ಓದಿ ನಮ್ಮ ಇಂಡಿಯನ್ ಕಲ್ಚರ್ಗೆ, ನಮ್ಮ ಇಂಡಿಯನ್ಸ್ಗೆ ಒಪ್ಪುವಂತಹದನ್ನು ಮಾತ್ರ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ದಾರೆ. ಹಾಗಾಗಿ ನಮ್ಮ ಫ್ರೇಮರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತೀವಿ, ಅವ್ರಿಗೆ ಗುಡ್ ಆ್ಯಂಡ್ ವರ್ಕಬಲ್ ಕಾನ್ಸ್ಟಿಟ್ಯೂಷನ್ ಬೇಕಾಗಿತ್ತು. ಗುಡ್ ಆ್ಯಂಡ್ ವರ್ಕಬಲ್ ಕಾನ್ಸ್ಟಿಟ್ಯೂಷನ್ ಬೇಕಾಗಿತ್ತು. ಓಕೆ, ಮೊದಲನೇದಾಗಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಅಂತ ಇದೆ. ಪ್ರಿಯಾಂಬಲ್ ಅಂತೂ ಏನು ಕಾನ್ಸ್ಟಿಟ್ಯೂಷನ್ನ ಇಡೀ ಸತ್ವವನ್ನು ಹೇಳುತ್ತೆ. ಓಕೆ, ಸೊ ಸೋರ್ಸ್ನ ಹೇಳುತ್ತೆ, ಐಡಿಯಾಲಜಿ ಏನು ನಮ್ಮ ಕಾನ್ಸ್ಟಿಟ್ಯೂಷನ್, ಗೋಲ್ಸ್ ಏನಿದೆ, ಆಬ್ಜೆಕ್ಟಿವ್ಸ್ ಏನಿದೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಅನ್ನೋದು ಇದೆ. ಓಕೆ, ಸೊ ನಮ್ಮ ಪ್ರಿಯಾಂಬಲ್ನಲ್ಲಿ ಇಂಡಿಯಾ ಆ್ಯಸ್ ಅ ಸೋವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಇದೆ. ಹಾಗೆ ನಮ್ಮಲ್ಲಿ ಏನು ನ್ಯಾಷನಲ್ ಆಬ್ಜೆಕ್ಟಿವ್ ಬಂದು ಸೋಷಿಯಲ್ ಜಸ್ಟಿಸ್, ಎಕನಾಮಿಕ್ಸ್ ಜಸ್ಟಿಸ್ಟು, ಪೊಲಿಟಿಕಲ್ ಜಸ್ಟಿಸ್ ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಹಾಗೆ ಇಂಡಿಯಾ ಅನ್ನೋದು ಒಂದು ಪೀಪಲ್ ಸಾವರಿನ್ ಕಂಟ್ರಿ ಆಗಿದೆ. ಹಾಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದು ರಿಟನ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಓಕೆ, ಹಾಗೆ ಏನಪ್ಪ ಅಂತ ಅಂದರೆ ನಮ್ಮಲ್ಲಿ ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡಿದೆ. ಓಕೆ, ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಶುರು ಆದಾಗ 395 ಆರ್ಟಿಕಲ್ಸು ಮತ್ತು 8 ಶೆಡ್ಯೂಲ್ಸ್ ಇತ್ತು. ಇವತ್ತು ಭಾಳಷ್ಟು ಚೇಂಜಸ್ ಆಗಿದೆ. ಓಕೆ, ಹಾಗೆ ನಮ್ಮಲ್ಲಿ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಇದೆ. ನಮ್ಮಲ್ಲಿ ಮೆಜಾರಿಟಿ ಪಡೆದಿರುವಂತಹ ಪಾರ್ಟಿ ಲೋಕಸಭೆಯಲ್ಲಿ ಗೌರ್ಮೆಂಟ್ನ ಫಾರ್ಮ್ ಮಾಡುತ್ತೆ. ಹಾಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಾಗಿದೆ, ಅವರು ಲೋಕಸಭೆಗೆ ಆನ್ಸರಬಲ್ ಆಗಿರ್ತಾರೆ. ಹಾಗಾಗಿ ಕ್ಯಾಬಿನೆಟ್ ಅನ್ನೋದು ಏನು ರಿಯಲ್ ಎಕ್ಸಿಕ್ಯೂಟಿವ್ ಆಗುತ್ತೆ. ಅದೇ ಥರ ನಾವು ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ನು ಫಾಲೋ ಮಾಡ್ತೀವಿ. ಯಾಕಂದರೆ ಪ್ರೆಸಿಡೆಂಟ್ ಏನಾಗ್ತಾರೆ, ಅವರು ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಗ್ತಾರೆ. ಹಾಗೆ ಪ್ರೆಸಿಡೆಂಟ್ ಬಂತು ಎಕ್ಸಿಕ್ಯೂಟಿವ್ ಹೆಡ್ ಆಗ್ತಾರೆ. ಬಟ್ ಪ್ರೆಸಿಡೆಂಟ್ಗೆ ನಿಜವಾಗ್ಲೂ ಏನೂ ಪವರ್ಸ್ ಇರೋದಿಲ್ಲ. ಹಾಗಾಗಿ ಅವ್ರನ್ನ ನಾಮಿನಲ್ ಹೆಡ್ ಅಂತ ಕರೀತಾರೆ. ಓಕೆ, ಇನ್ನು ರೋಲ್ ಆಫ್ ಕನ್ವೆನ್ಷನ್ಸು ಬಂದರೆ ಇಂಡಿಯಾ ಏನು ಮಾಡ್ತು, ಡೀಟೇಲ್ಡ್ ಆಗಿ ಕಾನ್ಸ್ಟಿಟ್ಯೂಷನನ್ನು ಸ್ಟಡಿ ಮಾಡ್ತು. ಹಾಗೆ ಇನ್ಫ್ಲೂಯೆನ್ಸ್ ಬೇರೆ ವೆಲ್ ಎಸ್ಟಾಬ್ಲಿಷ್ ಪಾರ್ಲಿಮೆಂಟ್ಗಳನ್ನೆಲ್ಲ ಉದಾಹರಣೆಯಾಗಿ ತೊಗೊಂಡಿದೆ. ಓಕೆ, ಇನ್ನು ಒಂದು ಫೀಚರ್ ಅಂದರೆ ಫೆಡ್ರಲ್ ಗೌರ್ಮೆಂಟ್ ವಿತ್ ಯೂನಿಟರಿ ಬಯಾಸ್. ಇಂಡಿಯಾ ಅನ್ನೋದು ಸ್ಟೇಟ್ಸ್ ಇದೆ. ಓಕೆನಾ, ಅದು ಫೆಡರೇಷನ್ ಅಂತ ಹೇಳ್ತಾರೆ. ಏನಪ್ಪ ಅಂದರೆ ಫೆಡರೇಷನು ಸೆಂಟರು ಪವರ್ಫುಲ್ ಆಗಿರುತ್ತೆ, ಅದ್ರ ಜೊತೆಗೆ ಸ್ಟೇಟ್ಸು ಇರುತ್ತೆ. ಆದರೆ ಫೆಡರೇಷನ್ ಅನ್ನೋ ವರ್ಡು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಇಲ್ಲ. ಓಕೆ, ಈ ಥರ ಕ್ವೆಶನ್ ಭಾಳಷ್ಟು ಎಕ್ಸಾಮ್ಸ್ನಲ್ಲಿ ಕೇಳಿದ್ದಾರೆ. ಓಕೆ, ಹಾಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದು ಡ್ಯುಯಲ್ ಪಾಲಿಟಿ ಅಂತ ಹೇಳ್ತೇವೆ. ಓಕೆ, ಕಾನ್ಸ್ಟಿಟ್ಯೂಷನಲ್ ಪವರ್ಸು ಇದೆ ಸೆಂಟರ್ ಆ್ಯಂಡ್ ಸ್ಟೇಟ್ ಎರಡರ ಮಧ್ಯೆ. ಹಾಗೆ ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಇದೆ ನಮ್ಮಲ್ಲಿ. ಹಾಗೆ ಸುಪ್ರೀಂ ಕೋರ್ಟು ಏನು ಮಾಡುತ್ತೆ, ಸ್ಟೇಟ್ಗಳ ಮಧ್ಯೆ ಹಾಗೆ ಸೆಂಟರ್ ಆ್ಯಂಡ್ ಸ್ಟೇಟ್ ಮಧ್ಯೆ ಇರುವಂಥ ಡಿಸ್ಪ್ಯೂಟ್ಸ್ನ ಸಾಲ್ವ್ ಮಾಡುತ್ತೆ. ಓಕೆ, ಸೊ ಇವೆಲ್ಲ ಫೀಚರ್ಸ್ ಬಂದು ಇಂಡಿಯನ್ ಫೆಡರೇಷನಲ್ಲಿ ಇರುವಂಥದ್ದು. ಇನ್ನೊಂದು ಮುಖ್ಯವಾದ ಪಾರ್ಟ್ ಏನಪ್ಪ ಅಂದರೆ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸು ಪಾರ್ಟ್ 3 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬರುತ್ತೆ. ಇದೊಂದು ಬೇಸಿಕ್ ಮತ್ತು ಸ್ಪಿರಿಚುವಲ್ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್. ಹಾಗೆ ಪ್ರತಿಯೊಬ್ಬರಿಗೂ ಇರುವಂತಹ ರೈಟ್ಸ್ ತಿಳ್ಕೊಳ್ಬೇಕು. ಆ ಕಾರಣಕ್ಕಾಗಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳುತ್ತೆ. ಓಕೆ, ಹಾಗೆ ಪಾರ್ಟ್ ಮೊದಲು 7 ಫಂಡಮೆಂಟಲ್ ಇತ್ತು. 7ರಲ್ಲಿ ಒಂದನ್ನು ಡಿಲೀಟ್ ಮಾಡ್ತಾರೆ. ಓಕೆ, 44th ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ರೈಟ್ ಟು ಪ್ರಾಪರ್ಟಿನ ಡಿಲೀಟ್ ಮಾಡ್ತಾರೆ 1978ಅಲ್ಲಿ. ಹಾಗಾಗಿ ರೈಟ್ ಟು ಪ್ರಾಪರ್ಟಿ ಅನ್ನೋದು ಫಂಡಮೆಂಟಲ್ ರೈಟ್ ಆಗಿರೋದಿಲ್ಲ. ಓಕೆ, ನೆಕ್ಸ್ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅದು ಪಾರ್ಟ್ 4 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಬರುತ್ತೆ. ಓಕೆ, ಇದನ್ನು ನಾವು ಡೀಟೇಲಾಗಿ ನಾವು ನೋಡ್ತೀವಿ ಮುಂದಿನ ಕ್ಲಾಸಸಲ್ಲಿ. ಓಕೆ, ಬಹಳಷ್ಟು ಡೈರೆಕ್ಟಿವ್
ಏನು ಪ್ರಿನ್ಸಿಪಲ್ಸ್ನ 42nd ಅಮೆಂಡ್ಮೆಂಟಲ್ಲಿ ಆ್ಯಡ್ ಮಾಡ್ತಾರೆ. ಓಕೆ, ಪ್ರೆಸೆಂಟ್ಲಿ ಸದ್ಯಕ್ಕೆ ಏನಾಗಿದೆ 23 DSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ. ಏನಪ್ಪ ಇದು ಅಂತ ಅಂದರೆ ಪ್ರತಿ ಒಂದು ಪಾರ್ಟಿ ಯಾವುದೇ ಬರಲಿ, ಗೌರ್ಮೆಂಟ್ ಯಾವುದೇ ಫಾರ್ಮ್ ಮಾಡಲಿ, ಒಂದಷ್ಟು ರೂಲ್ಸ್, ಒಂದಷ್ಟು ಗೋಲ್ಸ್ನ ಸೆಟ್ ಮಾಡಿದೆ ಕಾನ್ಸ್ಟಿಟ್ಯೂಷನ್. ಇದನ್ನು ಫಾಲೋ ಮಾಡಬೇಕು, ಇದನ್ನು ಅಚೀವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಒಂದು ವಿಷನ್ ಅಂತ ಹೇಳ್ಬೋದು. ಓಕೆ, ಹಾಗೆ ಇನ್ನೊಂದೇನಪ್ಪ ಅಂದರೆ ಆರ್ಟಿಕಲ್ 326 ಪ್ರಕಾರ ಏನಪ್ಪ ಅಂದರೆ ಯಾರ್ಯಾರು ವೋಟಿಂಗ್ ಏಜ್ 18 ದಾಟಿದೆಯೋ ಅವರು ಎಲ್ಲರೂ ವೋಟ್ ಮಾಡ್ಬೋದು. ಅದನ್ನೇ ಯೂನಿವರ್ಸಲ್ ಫ್ರ್ಯಾಂಚೈಸಿ ಅಂತ ಹೇಳ್ತೇವೆ. ಇನ್ನು ಸೆಕ್ಯುಲರಿಸಮ್ನ ನೋಡ್ತಾ ಹೋದರೆ ಇಂಡಿಯಾಲಿ ಫಸ್ಟು ಸೆಕ್ಯುಲರಿಸಮ್ ಅನ್ನೋ ವರ್ಡ್ ಆ್ಯಡ್ ಮಾಡಿರಲಿಲ್ಲ. 42nd ಅಮೆಂಡ್ಮೆಂಟಲ್ಲಿ ಸೆಕ್ಯುಲರಿಸಮ್ ಅನ್ನೋ ವರ್ಡ್ನ ಆ್ಯಡ್ ಮಾಡಿದ್ರು. ಯಾವುದಕ್ಕೆ? ಪ್ರಿಯಾಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ಗೆ. ಓಕೆನಾ? ಹಾಗಾಗಿ ಇಂಡಿಯನ್ ಕಂಟ್ರಿ ಬಂದು ಸೆಕ್ಯುಲರಿಸ್ಟ್ ಕಂಟ್ರಿ, ಯಾವುದೇ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ ಯಾವುದೇ ರಿಲಿಜಿಯನ್ ಮೇಲೆ. ಓಕೆನಾ? ಹಾಗೆ ಪ್ರತಿಯೊಂದು ಸ್ಟೇಟು ಯಾವುದೇ ರಿಲಿಜಿಯನ್ನು ಸ್ಪಾನ್ಸರ್ ಮಾಡೋ ಹಾಗೆ ಇಲ್ಲ. ಓಕೆ, ಇನ್ನು ಸಿಂಗಲ್ ಸಿಟಿಸನ್ಶಿಪ್ ಅಂದರೆ ಏನು? ಇವಾಗ ನಾವು ಕರ್ನಾಟಕದಲ್ಲಿದ್ದೀವಿ. ನಾವು ಕರ್ನಾಟಕ ಸ್ಟೇಟ್ನ ರಾಜ್ಯದ ಪ್ರಜೆಗಳು, ಅದೇ ಥರ ಭಾರತದ ಪ್ರಜೆಗಳು ಎರಡೂ ಒಟ್ಟಿಗೆ ಆಗ್ತವೆ. ಓಕೆ, ಇದು ನಮ್ಮ ಇಂಡಿಯಾಲಿರುವಂಥ ಸಿಂಗಲ್ ಸಿಟಿಸನ್ಶಿಪ್. ಅದೇ ಅಮೇರಿಕಾನೆಲ್ಲ ಡಬಲ್ ಸಿಟಿಸನ್ಶಿಪ್ ಅಂತ ಬರುತ್ತೆ. ಅವರು ಸಪ್ರೇಟ್ ಸಿಟಿಸನ್ಶಿಪ್ ತೊಗೊಳ್ಬೇಕು. ಓಕೆ, ಸಿಂಗಲ್ ಸಿಟಿಸನ್ಶಿಪ್ ಆದಮೇಲೆ ವೆಲ್ಫೇರ್ ಆಫ್ ಸ್ಟೇಟು, ಅದು ನಮ್ಮ ಇಂಡಿಯಾ ವೆಲ್ಫೇರ್ ಸ್ಟೇಟ್ಗೆ ಯಾವಾಗಲೂ ಪ್ರಯತ್ನ ಪಡುತ್ತೆ. ಗೋಲ್ ಅದೇ ಆಗಿದೆ. ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸ್ಗೆ, ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ವುಮೆನ್ ಆ್ಯಂಡ್ ಚಿಲ್ಡ್ರನ್ಗೆ ಅನುಕೂಲವಾಗುವಂತಹ ಭಾಳಷ್ಟು ಯೋಜನೆಗಳನ್ನ ಮಾಡಬೇಕು. ಇನ್ನು ಡೆಮೊಕ್ರೆಟಿಕ್ ಸಿಸ್ಟಮ್ ಇದೆ ನಮ್ಮಲ್ಲಿ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್ ಆಗಿರಲಿ, ಓಕೆನಾ, ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಆಗಿರಲಿ, ಪ್ರತಿಯೊಂದು ಹಂತದಲ್ಲೂ ಡೆಮೊಕ್ರೆಟಿಕ್ ಸಿಸ್ಟಮ್, ಡೈರೆಕ್ಟ್ ಎಲೆಕ್ಷನ್ಸ್ನ ನಾವು ಮಾಡ್ತೇವೆ. ಓಕೆ, ಇವೆಲ್ಲ ಇಷ್ಟು ಸೈಲೆಂಟ್ ಫೀಚರ್ಸ್ ಆಗುತ್ತೆ. ಇನ್ನು ನಾವು ಸೈಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಫೆಡರಲಿಸಮ್ಗೆ ಬಂದರೆ, ಓಕೆನಾ, ಮೊದಲನೇದಾಗಿ ಯೂನಿಯನ್ ಆಫ್ ಸ್ಟೇಟ್ಸು. ಇದನ್ನು ಆರ್ಟಿಕಲ್ 1 ಹೇಳಿದ್ದು. ಆರ್ಟಿಕಲ್ 1 ಪ್ರಕಾರ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ನಾವು ಹೇಳ್ತೇವೆ. ಇಂಡಿಯಾ ಅನ್ನೋದೊಂದು ಯೂನಿಯನ್ ಆಫ್ ಸ್ಟೇಟ್ಸು. ಓಕೆನಾ, ಇನ್ನೊಂದೇನಪ್ಪ ಅಂತ ಅಂದರೆ ಯೂನಿಯನ್ ಇಸ್ ಅ ಫೆಡರೇಷನ್ ಇಸ್ ಅ ಯೂನಿಯನ್ ಬಿಕಾಸ್ ಇಟ್ ಇಸ್ ಇಂಡೆಸ್ಟ್ರಕ್ಟಬಲ್. ಏನಪ್ಪ ಅಂತ ಅಂದರೆ ಯಾವುದೇ ಒಂದು ಸ್ಟೇಟು ನಾವು ಇಂಡಿಯಾದಿಂದ ದೂರ ಹೋಗ್ತೀವಿ ಅನ್ನೋದನ್ನು ನಾವು ಹೇಳೋದಕ್ಕಾಗೋದಿಲ್ಲ. ಪ್ರತಿಯೊಂದು ಇಂಡಿಯನ್ ಸ್ಟೇಟ್ಗೆ ಯಾವುದೇ ಫ್ರೀಡಮ್ ಇರೋದಿಲ್ಲ ಸಪ್ರೇಟ್ ಆಗ್ತೀವಿ ಅಂತ ಹೇಳೋದಕ್ಕೆ. ಹಾಗಾಗಿ ಫೆಡರೇಷನ್ ಸೆಂಟರು ಸ್ಟ್ರಾಂಗ್ ಆಗಿದೆ. ಓಕೆನಾ, ಇಂಡಿಯನ್ ಫೆಡರೇಷನ್ ಬಿಕಾಸ್ ಇಟ್ ಇಸ್ ಇಂಡೆಸ್ಟ್ರಕ್ಟಬಲ್, ಯಾರು ಅದನ್ನು ಡಿಸ್ಟ್ರಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ ಆರ್ಟಿಕಲ್ 155 ಮತ್ತು 156. ಪ್ರತಿಯೊಂದು ಸ್ಟೇಟ್ಗೆ ಸೆಂಟ್ರಲ್ ಗೌರ್ಮೆಂಟು ಗವರ್ನರ್ನ ಅಪಾಯಿಂಟ್ ಮಾಡ್ತಾರೆ. ಹಾಗಾಗಿ ಇವರು ಏನಂತ ಹೇಳ್ಬೋದು ಅಂದರೆ ಗವರ್ನರ್ ಇಸ್ ದ ಏಜೆಂಟ್ ಆಫ್ ದಿ ಸೆಂಟರ್ ಇನ್ ದ ಸ್ಟೇಟ್ಸ್ ಅಂತ ಹೇಳ್ಬೋದು. ಹಾಗೆ ಇವರು ಎಕ್ಸಿಕ್ಯೂಟಿವ್ ಹೆಡ್ ಆಗ್ತಾರೆ ಸ್ಟೇಟ್ಗೆ. ಓಕೆನಾ, ಇವರು ಕಂಟ್ರೋಲ್ ಮಾಡ್ಬೋದು ಸ್ಟೇಟ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ನಲ್ಲಿ. ಓಕೆನಾ, ಸೊ ಸೆಂಟರ್ಗೆ ಒಂಚೂರು ಸ್ಟೇಟ್ಗಳಲ್ಲಿ ಒಂಚೂರು ಪವರ್ ಇರುತ್ತೆ. ಓಕೆ, ಇನ್ನು ರೆಪ್ರೆಸೆಂಟೇಷನ್ ಇನ್ ದ ಲೆಜಿಸ್ಲೇಷನ್ಗೆ ಬಂದರೆ, ದ ಈಕ್ವಾಲಿಟಿ ಆಫ್ ಯೂನಿಟ್ಸ್ ಇನ್ ದ ಫೆಡರೇಷನ್ ಇಸ್ ಬೆಸ್ಟ್ ಗ್ಯಾರಂಟೀಡ್ ಬೈ ದ ಈಕ್ವಲ್ ರೆಪ್ರೆಸೆಂಟೇಷನ್ ಇನ್ ಅಪ್ಪರ್ ಹೌಸ್ ಆಫ್ ದಿ ಫೆಡರಲ್ ಲೆಜಿಸ್ಲೇಚರ್. ಅಪ್ಪರ್ ಹೌಸ್ ಏನು ರಾಜ್ಯಸಭಾ ಇದೆ ಅಲ್ವಾ, ಅಲ್ಲಿ ನಾವು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಮಾಡ್ತೇವೆ. ಏನಪ್ಪ ಅದು ಅಂದರೆ ಪ್ರತಿಯೊಂದು ರಾಜ್ಯಕ್ಕೆ ಒಂದಿಷ್ಟು ಪಾಪ್ಯುಲೇಷನ್ ಇದೆ, ಆ ಪಾಪ್ಯುಲೇಷನ್ ತಕ್ಕನಂತೆ ಆ ಸೀಟ್ಸ್ನ ರಿಸರ್ವ್ ಮಾಡ್ತಾರೆ. ಅಂದರೆ ನಾವು ಕರ್ನಾಟಕದಲ್ಲಿ ಇರುವಂತಹ ಪಾಪ್ಯುಲೇಷನ್ ತಕ್ಕನಷ್ಟು ಸೀಟ್ ಕೊಡ್ತಾರೆ, ತಮಿಳ್ನಾಡಲ್ಲಿ ಇರುವಂತಹಷ್ಟು ಪಾಪ್ಯುಲೇಷನ್ ಸೀಟ್ ಕೊಡ್ತಾರೆ. ಪ್ರತಿಯೊಂದು ಸ್ಟೇಟ್ ಪಾಪ್ಯುಲೇಷನ್ ಪ್ರಕಾರವಾಗಿ ಸೀಟ್ ಕೊಡ್ತಾ ಹೋಗ್ತಾರೆ. ಎಲ್ಲಿ? ರಾಜ್ಯಸಭಾ ಅಲ್ಲಿ. ಇದನ್ನು ಈಕ್ವಾಲಿಟಿಯಾಗಿ ಮಾಡ್ತಾರೆ. ಓಕೆ, ಅಪಾಯಿಂಟ್ಮೆಂಟ್ ಆನ್ ಕೀ ಪೊಸಿಷನ್ಸ್. ಹೌದು, ಸೆಂಟ್ರಲ್ ಗೌರ್ಮೆಂಟ್ಗೆ ಬಹಳಷ್ಟು ಪವರ್ ಇದೆ. ಕೀ ಪೊಸಿಷನ್ ಇರೋದಕ್ಕೆಲ್ಲ ಹುದ್ದೆಗಳಿದೆ. ಅಂದರೆ ಯಾವುದು? ಎಲೆಕ್ಷನ್ ಕಮಿಷನರು, ಓಕೆನಾ, CAG, ಕಂಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವ್ರಿಗೆಲ್ಲ ಯೂನಿಯನ್ ಗೌರ್ಮೆಂಟ್ ಅಪಾಯಿಂಟ್ ಮಾಡೋದು. ಓಕೆ, ಹಾಗೆ ನಮ್ಮ ಇಂಡಿಯಾ ಸಿಂಗಲ್ ಸಿಟಿಸನ್ಶಿಪ್ ಇದೆ. ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಸ್ಟೇಟ್ ಮತ್ತು ಸೆಂಟರ್ಗೆ, ಎಲ್ಲ ಒಂದೇ. ಹಾಗೆ ಆಲ್ ಇಂಡಿಯಾ ಸರ್ವಿಸಸ್ ಇದೆ. ಓಕೆನಾ, ಸೊ ಇದು ಅಡ್ಮಿನಿಸ್ಟ್ರೇಷನಲ್ಲಿ ಸೆಂಟರ್ಗೆ ಭಾಳಷ್ಟು ಪವರ್ ಕೊಡುತ್ತೆ. ಇನ್ನು ಫಿನಾನ್ಷಿಯಲ್ ಮ್ಯಾಟರ್ಸ್ಗೆ ಬಂದರೆ, ಸ್ಟೇಟ್ಗೆ ಕಂಪ್ಲೀಟಾಗಿ ಸೆಂಟ್ರ್ ಮೇಲೆ ಡಿಪೆಂಡ್ ಆಗಬೇಕು ಅಂತಲ್ಲ, ಸ್ಟೇಟ್ಗೆ ಒಂದಷ್ಟು ಪ್ರಾವಿಷನ್ಸ್ ಇದೆ. ಅವರು ದುಡ್ಡು ಮಾಡ್ಕೊಳ್ಬೋದು. ಓಕೆನಾ, ಟ್ಯಾಕ್ಸಸ್ ಮೂಲಕ. ಓಕೆನಾ, ಬಟ್ ಆದಷ್ಟು ಸೆಂಟ್ರಲ್ ಗ್ರ್ಯಾಂಟ್ ಮೇಲೆ ಅವ್ರು ಡಿಪೆಂಡ್ ಆಗಿರ್ತಾರೆ. ಒಂದಷ್ಟು ಪ್ರಾವಿಷನ್ಸ್ ಇದೆ.
ಹಾಗೆ ಫಿನಾನ್ಷಿಯಲ್ ಎಮರ್ಜೆನ್ಸಿ ಅನ್ನೋದನ್ನು ಯಾಕೆ ಡಿಕ್ಲೇರ್ ಮಾಡ್ಬೋದು ಅಂದರೆ ಸೆಂಟ್ರಲ್ ಗೌರ್ಮೆಂಟೇ ಡಿಕ್ಲೇರ್ ಮಾಡ್ಬೋದು, ಬೇರೆ ಇನ್ಯಾರು ಡಿಕ್ಲೇರ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಇನ್ನು ನಮ್ಮ ಇಂಡಿಯಾದಲ್ಲಿ ಯೂನಿಫೈಡ್ ಜುಡಿಷಿಯರಿ ಇದೆ. ಅಂದರೆ ಸ್ಟೇಟ್ಗೆಲ್ಲಿ ಹೈಕೋರ್ಟ್ ಇದ್ರೂ ಓವರಾಲ್ ಇಂಡಿಯಾ ಸುಪ್ರೀಂ ಕೋರ್ಟೇ ಹೈಯೆಸ್ಟ್ ಪೊಸಿಷನ್ ಇದೆ. ಓಕೆನಾ, ಅದನ್ನು ಹಾಗಾಗಿ ಅಪೆಕ್ಸ್ ಕೋರ್ಟ್ ಅಂತ ಹೇಳ್ತಾರೆ. ಇನ್ನು ಪವರ್ ಟು ಮೇಕ್ ರೂಲ್ಸ್, ಯಾರಿಗೆ ಪವರ್ ಇದೆಯಪ್ಪ ಅಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ ಇರೋದು. ಓಕೆ, ಸ್ಟೇಟು ಒಂದಷ್ಟು ತನ್ನ ಸ್ಟೇಟ್ ಲಿಸ್ಟಲ್ಲಿರುವಂತಹ ಮ್ಯಾಟರ್ಸಲ್ಲಿ ಅದು ಅಮೆಂಡ್ಮೆಂಟ್ಸ್ನ ಮಾಡಿಕೊಂಡು ಲಾನ ಮಾಡ್ಕೊಳ್ಬೋದು. ಬಟ್ ಸೆಂಟರ್ಗೆ ನ್ಯಾಷನಲ್ ಇಂಪಾರ್ಟೆನ್ಸಿಗೆ ಬಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಜಾಸ್ತಿ ಪವರ್ ಇರುತ್ತೆ. ಅದರಲ್ಲೂ ರಾಜ್ಯಸಭಾ 2/3 ಮೆಜಾರಿಟಿ ಪಾಸ್ ಆಗಬೇಕು ಮೆಜಾರಿಟಿಯಲ್ಲಿ. ಓಕೆನಾ, ಇನ್ನು ಯಾವುದೇ ಒಂದು ಹೊಸ ಸ್ಟೇಟ್ನ ಫಾರ್ಮ್ ಮಾಡಬೇಕು ಅಥವಾ ಎಕ್ಸಿಸ್ಟಿಂಗ್ ಬೌಂಡ್ರಿನ ಚೇಂಜ್ ಮಾಡಬೇಕು ಅನ್ನೋದನ್ನು ಹೇಳೋದೇ ಆರ್ಟಿಕಲ್ 3 ಆಗುತ್ತೆ. ಓಕೆನಾ, ಇಲ್ಲಿ ಸೆಂಟರ್ಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಇನ್ನು ಎಮರ್ಜೆನ್ಸಿ ಪ್ರೊವಿಷನ್ಸ್ ಏನು ಅಂತ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದು ಆರ್ಟಿಕಲ್ 352, 356 ಮತ್ತು 360 ಪ್ರಕಾರ. ಯಾವಾಗ ಅಂತ ಅಂದರೆ ಒಂದು ವಾರ್ ಆದಾಗ ಅಥವಾ ಇಂಟರ್ನಲ್ ಅಗ್ರೆಷನ್ ಆದಾಗ, ಆರ್ಮ್ಡ್ ರೆಬಿಲಿಯನ್ ಅಂದರೆ ಏನು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆದಾಗ, ಓಕೆನಾ, ಆ ಟೈಮಲ್ಲಿ ಅಥವಾ ಯಾವುದೋ ಒಂದು ಮೆಜಾರಿಟಿ ಪಾರ್ಟಿ ಬರಲಿಲ್ಲ, ಸ್ಟೇಟಲ್ಲಿ ಯಾವುದೇ ಗೌರ್ಮೆಂಟ್ ಇಲ್ಲ ಅಂಥ ಟೈಮಲ್ಲೂ ಮಾಡಬಹುದು. ಹಾಗಾಗಿ ಎಮರ್ಜೆನ್ಸಿ ಪ್ರೊವಿಷನ್ಸ್ನ ಡಿಕ್ಲೇರ್ ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತಾರೆ. ಓಕೆನಾ, ಸೊ ಇಷ್ಟು ಸೆಲೆಕ್ಟ್ ಫೀಚರ್ಸ್ ಆಗುತ್ತೆ. ಈ ಸೆಲೆಕ್ಟ್ ಫೀಚರ್ಸ್ನೆಲ್ಲ ಫ್ರೇಮ್ ಮಾಡೋದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್ಸು ಒಂದಷ್ಟು ಫಿಲಾಸಫಿನ ಒಂದಷ್ಟು ಗೈಡ್ಲೈನ್ಸ್ನ ಇಟ್ಕೊಂಡಿದ್ರು. ಓಕೆನಾ, ಏನಪ್ಪ ಅಂತ ಅಂದರೆ ಅದು ನಮ್ಮ ಇಂಡಿಯಾದಲ್ಲಿ ಏನು ಯೂನಿಟಿ ಇರಬೇಕು ಮೊದಲನೇದಾಗೆ, ಹಾಗೆ ಪೊಲಿಟಿಕಲ್ ಮತ್ತು ಎಕನಾಮಿಕ್ ಸೆಕ್ಯೂರಿಟಿ ಇರಬೇಕು. ಹಾಗಾಗಿ ಇಂಡಿಯಾನ ಸೋವರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಕರಿತೀವಿ. ಹಾಗೆ ಫೆಡ್ರಲ್ ಫಾರ್ಮ್ ಆಫ್ ಗೌರ್ಮೆಂಟ್ನ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಬಿಟ್ವೀನ್ ಸೆಂಟರ್ ಮತ್ತು ಸ್ಟೇಟ್ ಇರುತ್ತೆ. ಹಾಗೆ ಸೋಷಲ್ ಜಸ್ಟಿಸು, ಈಕ್ವಾಲಿಟಿ, ಫ್ರೀಡಮ್ ಆಫ್ ಥಾಟು, ಎಕ್ಸ್ಪ್ರೆಷನ್ನು, ಬಿಲೀಫು, ಫೇತು, ವರ್ಷಿಪ್ಪು, ವೊಕೇಶನ್ನು, ಅಸೋಸಿಯೇಷನ್ ಆ್ಯಂಡ್ ಆ್ಯಕ್ಷನ್ ಟು ಆಲ್ ಪೀಪಲ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡ್ತೀವಿ. ಹಾಗೆ ನಮ್ಮಲ್ಲಿರುವಂಥ ಮೈನಾರಿಟೀಸ್, ಬ್ಯಾಕ್ವರ್ಡ್ ಮತ್ತು ಟ್ರೈಬಲ್ ಏರಿಯಾಸು, ಡಿಪ್ರೆಸ್ಡ್ ಕ್ಲಾಸಸ್ಸು, ಬ್ಯಾಕ್ವರ್ಡ್ ಕ್ಲಾಸಸ್ಗೆಲ್ಲ ನಾವು ಸೆಕ್ಯೂರಿಟಿ ಕೊಡಬೇಕು. ನಮ್ಮ ಇಂಡಿಯಾ ಪ್ರದೇಶದ ಇಂಟಿಗ್ರಿಟಿಗೆ ನಾವು ಒತ್ತು ಕೊಡಬೇಕು. ಹಾಗಾಗಿ ನಮ್ಮ ಇಂಡಿಯಾಗೆ ಸೋವರಿನ್ ಏನು ನಮಗೆ ಅಧಿಕಾರ ಇರೋದು ಲ್ಯಾಂಡ್, ಸಿ ಮತ್ತು ಏರ್ಗೆ. ಓಕೆನಾ, ಹಾಗೆ ನಾವು ಇಂಡಿಯಾ ಯಾವಾಗಲೂ ಜಗತ್ತಿನಲ್ಲಿ ಒಂದು ರೈಟ್ಫುಲ್ ಮತ್ತು ಆನರ್ಡ್ ಪ್ಲೇಸ್ಗೋಸ್ಕರ ನಾವು ವರ್ಲ್ಡ್ ಪೀಸ್ಗೋಸ್ಕರ ನಾವು ವೆಲ್ಫೇರ್ ಮಾಡ್ತೀವಿ. ಓಕೆನಾ, ಹಾಗಾಗಿ ಈ ಎಲ್ಲದೂ ನಾವು ಮಾಡಬೇಕು ಅಂತಂದರೆ ಒಂದಷ್ಟು ಪ್ರೊವಿಷನ್ಸ್ನ ನಾವು ಜಗತ್ತಲ್ಲಿರುವಂತಹ ಎಲ್ಲ ಕಾನ್ಸ್ಟಿಟ್ಯೂಷನಿಂದ ತೊಗೊಂಡಿದ್ದೇವೆ. ಓಕೆನಾ, ಅಂಬೇಡ್ಕರ್ ಅವರು ಹೇಳ್ತಾರೆ ಏನಪ್ಪ ಅಂತ ಅಂದರೆ ಬೆಸ್ಟ್ ಪಾಸಿಬಲ್ ಯಾವ್ದು ಸಾಧ್ಯನೋ ಅದನ್ನೆಲ್ಲ ನಾವು ಜಗತ್ತಲ್ಲಿರುವಂತಹ ಎಲ್ಲ ಕಾನ್ಸ್ಟಿಟ್ಯೂಷನ್ನ ಓದಿ ಬಾರೋ ಮಾಡ್ತಾಯಿದ್ವಿ. ಇದು ಟೈಮ್ ಟೆಸ್ಟೆಡ್ಡು. ಓಕೆನಾ, ಟೈಮ್ನ ನೋಡಿಕೊಂಡು ಅವಾಗವಾಗ ನಾವು ಚೇಂಜ್ ಮಾಡ್ಕೊತಾ ಹೋಗ್ಬೋದು ಅನ್ನೋದನ್ನು ಸಹ ಹೇಳ್ತಾರೆ. ಹಾಗಾಗಿ ಮೊದಲನೇದಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇದರಿಂದ ನಾವೇನೇನು ತೊಗೋತೀವಪ್ಪ ಅಂತ ಅಂದರೆ ಫೆಡ್ರಲ್ ಸ್ಕೀಮು, ಆಫೀಸ್ ಆಫ್ ಗವರ್ನರು, ಪವರ್ ಆಫ್ ಫೆಡ್ರಲ್ ಜುಡಿಷಿಯರಿ, ಎಮರ್ಜೆನ್ಸಿ ಪವರ್ಸು, ಪಬ್ಲಿಕ್ ಸರ್ವಿಸ್ ಕಮಿಷನ್, ಇವನ್ನೆಲ್ಲ ನಾವು ಬಾರೋ ಮಾಡೋದು ಯಾವುದ್ರಪ್ಪ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ 1935ಇಂದ. ಇನ್ನು ಬ್ರಿಟನ್ನಿಂದ ನಾವು ತೊಗೊಳೋದು ಲಾ ಮೇಕಿಂಗ್ ಪ್ರೊಸೀಜರು, ರೂಲ್ ಆಫ್ ಲಾ, ಪ್ರಾವಿಷನ್ ಫಾರ್ ಸಿಂಗಲ್ ಸಿಟಿಸನ್ಶಿಪ್ಪು, ಪಾರ್ಲಿಮೆಂಟ್ರಿ ಸಿಸ್ಟಮ್ ಆಫ್ ಗೌರ್ಮೆಂಟು, ಆಫೀಸ್ ಆಫ್ CAG, ಪಾರ್ಲಿಮೆಂಟ್ರಿ ಪ್ರಿವಿಲೇಜಸ್ಸು, ಇವನ್ನೆಲ್ಲ ನಾವು ತೊಗೊಳೋದು ಬ್ರಿಟನ್ನಿಂದ. USA ನಾವು ತೊಗೊಳೋದು ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ಜುಡಿಷಿಯಲ್ ರಿವ್ಯೂ, ಫಂಡಮೆಂಟಲ್ ರೈಟ್ಸ್, ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಜಡ್ಜಸ್, ಪ್ರಿಯಾಂಬಲ್ಲು, ಫಂಕ್ಷನ್ಸ್ ಆಫ್ ವೈಸ್ ಪ್ರೆಸಿಡೆಂಟ್. ಓಕೆ, ಇನ್ನು ಕೆನಡಾಯಿಂದ ನಾವು ತೊಗೊಳೋದು ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟರ್, ರೆಸಿಡ್ಯೂರಿ ಪವರ್ಸ್ ವಿತ್ ದ ಸೆಂಟರು, ಅಡ್ವೈಸರಿ ಜುಡಿಕ್ಷನ್ ಆಫ್ ದಿ ಸುಪ್ರೀಂ ಕೋರ್ಟ್, ಇವನ್ನೆಲ್ಲ ಕೆನಡಾಯಿಂದ ನಾವು ತೊಗೊಳೋದು. ಇನ್ನು ಐರ್ಲೆಂಡಿಂದ ನಾವು ತೊಗೊಳೋದು ಯಾವುದಪ್ಪ ಅಂದರೆ DSP, ಯಾವುದಪ್ಪ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಆಮೇಲೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನು, ನಾಮಿನೇಷನ್, ರಾಜ್ಯಸಭೆಗೆ ನಾಮಿನೇಷನ್ ಮಾಡ್ತೀವಿ ಅಲ್ವಾ, ಅದನ್ನು ಸಹ ನಾವು ತೊಗೊಂಡಿರೋದು ಐರ್ಲ್ಯಾಂಡಿಂದ. ಜರ್ಮನಿಯಿಂದ ನಾವು ತೊಗೊಂಡಿರೋದು ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ ಟೈಮಲ್ಲಿ ಏನು ಫಂಡಮೆಂಟಲ್ ರೈಟ್ಸ್ನ ಸಸ್ಪೆಂಡ್ ಮಾಡ್ತಾರಲ್ಲ ಅವನು ತೊಗೊಂಡಿರೋದು ಜರ್ಮನಿಯಿಂದ. ಆಸ್ಟ್ರೇಲಿಯಾದಿಂದ ಕನ್ಕರೆಂಟ್ ಲಿಸ್ಟ್ ಅನ್ನೋ ಐಡಿಯಾನ ನಾವು ಬಾರೋ ಮಾಡಿದ್ದೀವಿ. ಓಕೆ, ಇನ್ನು ಸೌತ್ ಆಫ್ರಿಕಾಯಿಂದ ಯಾವುದೇ ಒಂದು ಲಾ ಮೇಕಿಂಗ್ ಪ್ರೊಸೀಜರಲ್ಲಿ 2/3 ಮೆಜಾರಿಟಿ ಇರಬೇಕು ಪಾರ್ಲಿಮೆಂಟಲ್ಲಿ,
ಓಕೆನಾ ಅನ್ನೋದನ್ನು ನಾವು ತೊಗೊಂಡು ಸೌತ್ ಆಫ್ರಿಕಾ ಅಂತ. ಅದೇ ಥರ ಎಲೆಕ್ಷನ್ ಆಫ್ ದಿ ಮೆಂಬರ್ಸ್ ಆಫ್ ರಾಜ್ಯಸಭಾ, ಅದೇನು ರಾಜ್ಯಸಭೆಯಲ್ಲಿ ನಾವು ಪ್ರೊಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ತಂದಿದ್ದೀವಲ್ಲ, ಅದನ್ನು ನಾವು ತೊಗೊಂಡಿರೋದು ಎಲೆಕ್ಷನ್ದು ಪ್ರೊಸೀಜರ್ ಸೌತ್ ಆಫ್ರಿಕಾದಿಂದ. ಹಾಗಾಗಿ ಇಷ್ಟು ನಾವು ತೊಗೊಂಡಿರೋದು ಏನು ಬೇರೆ ಬೇರೆ ದೇಶಗಳ ಕಾನ್ಸ್ಟಿಟ್ಯೂಷನಿಂದ. ಹಾಗಾಗಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಾಯಿತು, ಬಹಳಷ್ಟು ದೊಡ್ಡದಾಯಿತು, ತುಂಬ ಡೀಟೇಲ್ ಆಗಿ ಆಯಿತು, ರಿಟರ್ನ್ ಫಾರ್ಮಲ್ಲಿ ನಾವು ಬರ್ತಿದ್ದೇವೆ. ಓಕೆ, ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಶೆಡ್ಯೂಲ್ಸ್ ಇದ್ದಾವೆ. ಮೊದಲನೇ ಶೆಡ್ಯೂಲ್ ಬಂದು ಲಿಸ್ಟ್ ಆಫ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಎರಡನೇ ಶೆಡ್ಯೂಲಲ್ಲಿ ಏನೇನು ಹೇಳ್ತಾರಪ್ಪ ಅಂದರೆ, ಸ್ಯಾಲರಿ ಆಫ್ ಪ್ರೆಸಿಡೆಂಟು, ಗವರ್ನರ್ಸು, ಚೀಫ್ ಜಸ್ಟಿಸು, ಇವ್ರಿಗೆಲ್ಲ ಸ್ಯಾಲ್ರಿ ಕೊಡುವಂಥದ್ದು, ಜಡ್ಜಸ್ ಆಫ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್, CAG. ಓಕೆ, ಥರ್ಡ್ ಶೆಡ್ಯೂಲ್ಸಲ್ಲಿ ಫಾರ್ಮ್ಸ್ ಆಫ್ ಓಟ್ಸ್ ಆ್ಯಂಡ್ ಅಫರ್ಮೇಷನ್ಸ್. ಫೋರ್ತ್ ಶೆಡ್ಯೂಲಲ್ಲಿ ಅಲೋಕೇಟ್ ಸೀಟ್ಸ್ ಫಾರ್ ಈಚ್ ಸ್ಟೇಟ್ ಆಫ್ ಇಂಡಿಯಾ ಇನ್ ರಾಜ್ಯಸಭಾ. ಫಿಫ್ತ್ ಶೆಡ್ಯೂಲಲ್ಲಿ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಶೆಡ್ಯೂಲ್ ಏರಿಯಾಸ್ ಆ್ಯಂಡ್ ಟ್ರೈಬ್ಸ್. ಸಿಕ್ಸ್ತ್ ಶೆಡ್ಯೂಲಲ್ಲಿ ಪ್ರಾವಿಷನ್ ಫಾರ್ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೈಬಲ್ ಏರಿಯಾ ಇನ್ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಆ್ಯಂಡ್ ಅರುಣಾಚಲ್ ಪ್ರದೇಶ್. ಸೆವೆಂತ್ ಶೆಡ್ಯೂಲಲ್ಲಿ ಲಿಸ್ಟ್ ಏನು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಏನೇನಿದೆ ಯೂನಿಯನ್ ಮತ್ತು ಸ್ಟೇಟ್ಸ್ಗಳ ಮಧ್ಯೆ, ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು, ಇವನ್ನೆಲ್ಲ ಹೇಳೋದು ಸೆವೆಂತ್ ಶೆಡ್ಯೂಲಲ್ಲಿ. ಏಯ್ತ್ ಶೆಡ್ಯೂಲಲ್ಲಿ 22 ಲ್ಯಾಂಗ್ವೇಜಸ್ ಇವಾಗಿನ ಆ್ಯಡ್ ಮಾಡಿದ್ದಾರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂತಹ ಲ್ಯಾಂಗ್ವೇಜಸ್ನ ಆ್ಯಡ್ ಮಾಡಿದ್ದಾರೆ. ಓಕೆನಾ. ನೈನ್ತ್ ಶೆಡ್ಯೂಲಲ್ಲಿ ಏನಪ್ಪ ಅಂದರೆ, ಈ ನೈನ್ತ್ ಶೆಡ್ಯೂಲಲ್ಲಿ ಏನೇನು ಆ್ಯಡ್ ಮಾಡ್ತಾರೋ, ಓಕೆನಾ, ಹಾಗಾಗಿ ಇದ್ರ ಮೇಲೆ ರಿವ್ಯೂ ಮಾಡೋ ಹಾಗೆ ಇಲ್ಲ ಅಂತ ಲಾ ಅಲ್ಲಿ ಇದೆ. ಓಕೆನಾ. ಸೊ ಹಾಗಾಗಿ ಈ ನೈನ್ತ್ ಶೆಡ್ಯೂಲಲ್ಲಿ ಲ್ಯಾಂಡ್ ಟೆನ್ಯೂರು, ಲ್ಯಾಂಡ್ ಟ್ಯಾಕ್ಸು, ರೈಲ್ವೆ ಇವೆಲ್ಲ ಬರುತ್ತೆ. ಇನ್ನು 10th ಶೆಡ್ಯೂಲ್ಗೆ ಬಂದರೆ ಇಲ್ಲಿ ಏನು ಅಂದರೆ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಹೇಳುತ್ತೆ. ಯಾವುದೇ ಒಂದು ಮೆಂಬರ್ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಅಂದರೆ ಎಲ್ಲಿ ಅಂದರೆ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಹೇಳ್ತಾರೆ. ಅಂದರೆ ಇವರು ಆಲ್ರೆಡಿ ಎಲೆಕ್ಷನಲ್ಲಿ ಗೆದ್ದು ಬಂದು ಹೌಸಲ್ಲಿ ಏನಾದರೂ ಮಾಡಿದ್ರೆ, ಅಂದರೆ ಅನ್ಲಾಫುಲ್ಲಾಗಿ ಮಾಡಿದ್ರೆ ಅವ್ರನ್ನ ಹೇಗೆ ಡಿಸ್ಕ್ವಾಲಿಫೈ ಮಾಡೋದು ಅನ್ನೋದನ್ನ ಹೇಳ್ತಾರೆ. ಓಕೆನಾ. 11th ಶೆಡ್ಯೂಲಲ್ಲಿ ಪಂಚಾಯತ್ ರಾಜ್ ರಿಲೇಟೆಡ್ ಇದೆ. ಇನ್ನು 12th ಶೆಡ್ಯೂಲಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಬಗ್ಗೆ ಇದೆ. ಇವನ್ನ ಹೊಸದಾಗಿ ಆ್ಯಡ್ ಮಾಡಿದ್ರು 73rd ಮತ್ತು 74th ಅಮೆಂಡ್ಮೆಂಟಲ್ಲಿ. ಓಕೆನಾ. ಅದೇ ಥರ ಪಾರ್ಟ್ಸು ಸಹ ಇದೆ. ಪಾರ್ಟ್ 1 ಬಂದು ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಪಾರ್ಟ್ 2 ಸಿಟಿಸನ್ಶಿಪ್ಪು, ಪಾರ್ಟ್ 3 ಫಂಡಮೆಂಟಲ್ ರೈಟ್ಸು, ಪಾರ್ಟ್ 4 ಬಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಪಾರ್ಟ್ 4A ಬಂದು ಫಂಡಮೆಂಟಲ್ ರೈಟ್ಸು, ಪಾರ್ಟ್ 5 ಯೂನಿಯನ್ನು, ಪಾರ್ಟ್ 6 ಸ್ಟೇಟ್ಸು. ಓಕೆನಾ. ಇವಾಗ ಪಾರ್ಟ್ 7 ರಿಪೀಲ್ ಮಾಡಿದ್ದಾರೆ. ಪಾರ್ಟ್ 8 ಬಂದು ಯೂನಿಯನ್ ಟೆರಿಟರೀಸು, ಪಾರ್ಟ್ 9 ಪಂಚಾಯತ್ಸು, ಪಾರ್ಟ್ 9ಅಲ್ಲೇ 9A ಬಂದು ಮುನ್ಸಿಪಾಲಿಟೀಸು, 9B ಬಂದು ಕೋಆಪರೇಟಿವ್ ಸೊಸೈಟೀಸ್. ಇನ್ನು ಪಾರ್ಟ್ 10 ಬಂದು ಶೆಡ್ಯೂಲ್ಡ್ ಮತ್ತು ಟ್ರೈಬಲ್ ಏರಿಯಾಸ್. ಓಕೆನಾ. ಪಾರ್ಟ್ 11 ಬಂದು ರಿಲೇಷನ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್. ಪಾರ್ಟ್ 12 ಬಂದು ಫಿನಾನ್ಸ್, ಪವರ್ಟಿ, ಕಾಂಟ್ರಾಕ್ಟ್ಸ್ ಆ್ಯಂಡ್ ಸೂಟ್ಸ್. ಓಕೆನಾ. ಆಮೇಲೆ ಪಾರ್ಟ್ 13 ಬಂದು ಟ್ರೇಡ್ ಆ್ಯಂಡ್ ಕಾಮರ್ಸ್ ವಿತ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ. ಪಾರ್ಟ್ 14 ಬಂದು ಸರ್ವಿಸಸ್ ಅಂಡರ್ ದ ಯೂನಿಯನ್ ಆ್ಯಂಡ್ ಟ್ರೇಡ್ಸ್. ಪಾರ್ಟ್ 14A ಬಂದು ಟ್ರಿಬ್ಯುನಲ್ಸ್. ಪಾರ್ಟ್ 15 ಬಂದು ಎಲೆಕ್ಷನ್ಸು. ಪಾರ್ಟ್ 16 ಬಂದು ಸ್ಪೆಷಲ್ ಪ್ರೊವಿಷನ್ಸ್ ರಿಲೇಟಿಂಗ್ ಟು ಸರ್ಟನ್ ಕ್ಲಾಸಸ್ಸು. ಪಾರ್ಟ್ 17 ಬಂದು ಲ್ಯಾಂಗ್ವೇಜಸ್ಸು. ಪಾರ್ಟ್ 18 ಬಂದು ಎಮರ್ಜೆನ್ಸೀಸು. ಪಾರ್ಟ್ 19 ಬಂದು ಯಾವ್ದ್ಯಾವ್ದು ಆ್ಯಡ್ ಮಾಡಿಲ್ಲ ಅವೆಲ್ಲ ಇರುತ್ತೆ. ಇನ್ ಪಾರ್ಟ್ 20 ಅಮೆಂಡ್ಮೆಂಟ್ ಟು ದಿ ಕಾನ್ಸ್ಟಿಟ್ಯೂಷನು. ಓಕೆನಾ. ಇನ್ ಪಾರ್ಟ್ 20ನಲ್ಲಿ ಒಂದಷ್ಟು ಸ್ಪೆಷಲ್ ಪ್ರೊವಿಷನ್ಸ್ ಇರುತ್ತೆ. ಓಕೆನಾ. ಪಾರ್ಟ್ 22ಅಲ್ಲಿ ಶಾರ್ಟ್ ಟೈಟಲು, ಡೇಟ್ ಆಫ್ ಕಮೆನ್ಸ್ಮೆಂಟು, ಹಾಗೆ ಹಿಂದಿಯಲ್ಲಿ ಹಾಗೆ ರೀಜನಲ್ ಲ್ಯಾಂಗ್ವೇಜಸಲ್ಲಿ ಕಾನ್ಸ್ಟಿಟ್ಯೂಷನ್ ಹೇಗೆ ಬರೆದಿದ್ದಾರೆ ಅನ್ನೋದು ಸಹ ಇರುತ್ತೆ. ಓಕೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಶೆಡ್ಯೂಲ್ಸು, ಮೇನ್ ಪಾರ್ಟ್ಸ್ ನೋಡಿದ್ವಿ, ಹಾಗೆ ಸೇಲಿಂಗ್ ಫೀಚರ್ಸ್ನು ಸಹ ನಾವು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಪ್ರಿಯಾಂಬಲ್ ಬಗ್ಗೆ ನಾವು ನೋಡೋಣ. ಓಕೆ. ಸೊ ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ. ಓಕೆ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.